ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾವಾ ಅದಂಗೆ ದಾರಿ ಮಾಡಿ ನೀರು ಹೋಗಕ್ಕಷ್ಟೇ. ಹಿಂಗ ಹಾ ನಮ್ಮ ಹಳ್ಳಿ ಕೆಲಸ ಮಾಡಿ ನಿಮ್ಗೆ ಸುಸ್ತಾಗ್ತಿರಾಗಿದೆ. ಹಂಗೇನಿಲ್ಲ ಕಣ್ರಪ್ಪ, ಕೆಲಸ ಮಾಡೋ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಒದ್ದಾಡ್ತಾ ಇದೀನಿ. ಕಷ್ಟಪಟ್ಟು ಕೃಷಿ ಮಾಡಿದ್ರೆ ತಾನೆ ಖುಷಿಯಾಗಿ ಕೂತ್ ತಿನ್ನಕ್ಕಾಗದು. ನಿಜ ಬಾವಾ, ಅದಕ್ಕೆ ಅಲ್ವಾ ನಮ್ಮ ರೈತನ ಅನ್ನದಾತ ಅನ್ನೋದು. ಸತ್ಯವಾದ ಮಾತು. ರೈತನ ಬರೀ ಅನ್ನದಾತ ಅಂದ್ರೆ ಸಾಲದು, ನಮ್ಮ ಆಪತ್ ಬಾಂಧವ ಅಂತಾನು ಹೇಳ್ಬೇಕು. ಏನಂದ್ರೆ ಕೆಲ್ಸ ಮಾಡಿದಾಯ್ತಾ? ಉಣ್ಣಕ್ ತಂದೀವ್ನಿ, ಹೊಸಿ ಬರ್ತೀರಾ? ಬನ್ನಿ ಬಾ. ಏನಕ್ಕ ಗಂಡ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂದಿದ ತಕ್ಷಣ ಆಸೆನೇ ಚೇಂಜ್ ಆಗೋಯ್ತಾ? ಇಷ್ಟು ದಿನ ಮಲ್ನಾಡ್ ಭಾಷೆ ಮಾತಾಡ್ತಿದ್ದೆ, ಇವಾಗ ದಿಢೀರ್ ಅಂತ ಮಂಡ್ಯಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ಯಾ? ಹೂ ಕಣ್ಲಾ, ಎಷ್ಟೇ ಆದ್ರೂ ಇವತ್ ನನ್ ಗಂಡ ರೈತ ಆಗವ್ರಲ್ವಾ, ಅದಕ್ಕೆ ಅವ್ರಿಗೋಸ್ಕರ ರಾಗಿ ಮುದ್ದೆ ತಂದಿವ್ನಿ. ಪರವಾಗಿಲ್ಲ ರೀ, ಮಂಡ್ಯ ಭಾಷೆನೂ ಚೆನ್ನಾಗಿ ಮಾತಾಡ್ತೀರಾ. ಹಸ್ಬೆಂಡು ಪ್ರತಿ 50 ಕಿಲೋಮೀಟರ್ಗೂ ಕನ್ನಡ ಮಾತಾಡೋ ಶೈಲಿ ಬದಲಾಗತ್ತಂತೆ. ಗೊತ್ತು ರೀ. ಇನ್ನೊಂದು ವಿಷಯ ಗೊತ್ತಾ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಮಂಡ್ಯ ಅಂತ. ಇನ್ ಬೆಂಗಳೂರಲ್ಲಿರೋ ಕೆಲವು ಹೊರ ರಾಜ್ಯದವರು ಕನ್ನಡನೇ ಕಲಿಯಲ್ಲ ಅಂತ ದಿಮಾಗ್ ತೋರಿಸ್ತಾರೆ. ಆದ್ರೂ ನಾವ್ ಯಾರು ಅದಕ್ಕೆ ತಲೆನೇ ಕೆಡ್ಸ್ಕೊಳಲ್ಲ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿನ ಉಳಿಸೋದ್ರ ಬಗ್ಗೆ ನಮ್ ಜನ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಹೌದು ಬಾವ, ಆಲದ ಮರ ತರ ವಿಶಾಲವಾಗಿ ಬೆಳೆದಿರೋ ನಮ್ಮ ಭಾಷೆನ ಉಳಿಸೋ ಜವಾಬ್ದಾರಿ ನಮ್ದು. ಏನ್ ಹಚ್ಬಂಡು ಇಷ್ಟು ಬೇಬಿರ್ತಿದ್ದೀರಾ? ಇರಿ.